ವಿಡಿಯೋ ಮಾಡೋ ಜೋಶಲ್ಲಿ ಕಾರ್ನೇ ಲಾಕ್ ಮಾಡೋದು ಮರ್ತುಬಿಟ್ಟಿದ್ದೀನಿ. ಆನೆಗಳಿವೆ ಎಚ್ಚರಿಕೆ. ನೋಡಿ ಹೆಂಗೈತೆ ರೋಡು, ಕಾರೇ ಹೋಗಕ್ಕೆ ಜಾಗ ಇಲ್ಲ. ಈ ಭಗವಂತ ಒಳ್ಳೆ ಬುದ್ಧಿ ಕಲಿಯಪ್ಪ ಅಂತ. ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೀದಸಾದನಂ ಮಹಾಗಣಪತಯೇ ನಮಃ. ರೆಡಿ 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 ವಿಡಿಯೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತಿಂದ. ಇವತ್ತು ಸ್ಪೆಷಲ್ ಏನು ಗೊತ್ತಾ, ಮೊದಲನೇ ಟೈಮು ನಮ್ಮ ಕಾರಲ್ಲಿ, ಹೊಸ ಕಾರಲ್ಲಿ ಲಾಂಗ್ ಟ್ರಿಪ್ ಹೋಗ್ತಾ ಇದ್ದೀವಿ ಬೆಂಗಳೂರಿಂದ ಬೇಲೂರಿಗೆ. ಕ್ಯಾಮ್ರಾಮ್ಯಾನ್ ಬೇಲೂರು ಬದ್ರೀಶ್ ಜೊತೆ, ವಿಡಿಯೋ ವ್ಲಾಗರ್ ವರುಣ್ ರಾಮ್ ಮಂಡ್ಯ. ಏನೋ ಮಾತಾಡೋದು, ಏನು ಮಾತಾಡೋದು ಅಂದರೆ ಹೇಳ್ತಾರಲ್ಲಪ್ಪ. ಒಳ್ಳೆ ಸಾಂಗ್ ಹಾಕೊಂಡು ಮಜಾ ಮಾಡ್ಕೊಂಡು ಹೋಗೋಣ. ಒಂದು ಸಾಂಗ್ ಹಾಕೋ ಶಿಷ್ಯ. ಹ್ಯಾಪಿ ಜರ್ನಿ ಬ್ಯಾಂಗ್ 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 ರಗಸದ ಆ ಚವಮ ಕುಣ್ಕೊಂಡು ಕುಣಿಗಲ್ ದಾಟ್ಕೊಬಿಟ್ಟು ಇನ್ನೇನು ಯಡಿಯೂರಿಗೆ ಹೋಗ್ಬೇಕು. ಇಲ್ಲಿ ನೋಡಿ, ಇಲ್ಲೊಂದು ಬಟನ್ ಐತೆ. ಈ ಬಟನ್ನು ಕ್ರೂಸ್ ಬಟನ್. ಇದನ್ನು ಪ್ರೆಸ್ ಮಾಡಿದ್ರೆ ಕ್ರೂಸ್ ಆನ್ ಆಗುತ್ತೆ. ಕ್ರೂಸ್ ಆನ್ ಮಾಡಿದೆ ನೋಡಿ, ಇವಾಗ 68 km/h ಹೋಯ್ತೈತೆ. ಇನ್ ಕೇಸ್ ಜಾಸ್ತಿ ಮಾಡ್ಕೋಬೇಕಾ, ಈಗ ಜಾಸ್ತಿ ಮಾಡಿಕೊಂಡ್ರೆ ನೋಡಿ 78, 79, 80. ಇವಾಗ 80 km/h ತೋರಿಸ್ತೈತೆ. ಓಡೋಮೀಟ್ರಲ್ಲೂ ನೋಡ್ಕೋಬೋದು 80 km/h. ಸೊ ಒಂದೇ ಸ್ಪೀಡಲ್ಲೇ ಹೋಗುತ್ತೆ ಇವಾಗ ಆರಾಮಾಗಿ. ಇನ್ ಕೇಸ್ ನಾನೇನಾದರೂ ಬ್ರೇಕು ಅಥವಾ ಆ್ಯಕ್ಸಿಲೇಟ್ರ್ ಏನಾದರೂ ಪ್ರೆಸ್ ಮಾಡಿದ್ರೆ ಕ್ರೂಸು ಡಿಸೇಬಲ್ ಆಗುತ್ತೆ, ಬಟ್ ಆಫ್ ಆಗಲ್ಲ. ನಾನು ಈ ಬಟನ್ ಮತ್ತೆ ಪ್ರೆಸ್ ಮಾಡಿಬಿಟ್ರೆ ಕ್ರೂಸ್ ಆಫ್ ಆಗಿಬಿಡುತ್ತೆ. ಒಳ್ಳೆ ಹೈವೇ, ಸ್ವಲ್ಪ ಟ್ರಾಫಿಕ್ ಕಡಿಮೆ ಐತೆ ಅಂತಂದರೆ ಆರಾಮಾಗಿ ಹಾಕ್ಕೊಂಡು ಕಾಲನ್ನ ರಿಲ್ಯಾಕ್ಸ್ ಮಾಡ್ಕೊಂಡು ಕೂತ್ಕೋಬೋದು. ಕಾನ್ಸ್ಟೆಂಟ್ ಸ್ಟಡಿ 1.7 RPM ಓಡ್ತೈತೆ. 80 km ಹೋಗ್ತಾ ಇದ್ದೀವಿ ಆರಾಮಾಗಿ. ಫುಲ್ಲು ಕನ್ಸ್ಟ್ರಕ್ಷನ್ ನಡೀತಾನೆ ಐತೆ ಎಲ್ಲ ಕಡೆ. ಹಂಗಾಗಿ ಸ್ವಲ್ಪ ಸ್ಲೋಗೆ ಹೋಗ್ಬೇಕು ನಾವು. ಫುಲ್ ರೋಡ್ ಅಗ್ಲನೋ ಅಥವಾ ರಿಪೇರೋ ಮಾಡ್ತವ್ರೆ. ಈ ಸೂರ್ಯ ಬೇರೆ ಮಕ್ಕೆ ಹೊಡಿತಾವನೆ. ಈ ಶೀಲ್ಡ್ ತಗೊಂಡು ಈ ಕಡೆ ಹಾಕೋಬೇಕು ಇವಾಗ. ಒಂದ ಮಂದಿಲು ಒಕ್ಕೆ ಸಾರಿ ಚಂಪಗಲ ಶತಧ್ರುವ ವಂಶ ಯೋಧುಡು ಕಾಲಭೈರವುಡು ಇಲ್ಲೇ ಎಲ್ಲೋ ಅವರೇ. ಆದರೆ ಇವರು ಮಗಧೀರ ಕಾಲಭೈರವಲ್ಲ, ಚುಂಚನಗಿರಿಯ ಕಾಲಭೈರವ ಇಲ್ಲೇ ಅವರೇ. ಇನ್ನು ಸ್ವಲ್ಪ ದೂರದಲ್ಲಿ ಸಿಗ್ತಾರೆ. ಅಂದರೆ ನಾವೇನು ದೇವಸ್ಥಾನಕ್ಕೆ ಹೋಗಲ್ಲ, ನೀವೇ ಇಲ್ಲಿಂದ ಕೈ ಮುಕ್ಕೋಬಿಡಿ. ಭಗವಂತ ಒಳ್ಳೆ ಬುದ್ಧಿ ಕಲಿಯಪ್ಪ ಅಂತ. ಯಾವ ಇವೆಲ್ಲ ಅಲ್ಲ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ. ಭಗವಂತಂಗೆ ಒಳ್ಳೆ ಬುದ್ಧಿ ಕಲಿಸ್ತಾ ಇದೆಯಲ್ಲಪ್ಪ ನೀನು. ಏನೋ ತಪ್ಪಾಯ್ತವೆ ಅಲ್ವಣ. ಬಿಡಿ 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 ಬಿಡಿ. ಅಲ್ಲಿ ಬೋರ್ಡ್ ಕಾಣಿಸ್ತೈತೆ ನೋಡಿ, ಆದಿ ಚುಂಚನಗಿರಿ. ಇಲ್ಲೇ ಹೋಗ್ಬೇಕು. ಇಲ್ಲಿ ರೈಟ್ ಸೈಡ್ ಕಾಣಿಸ್ತೈತಲ್ಲ, ಅಲ್ಲಿ ಕಾರ್ ಬರ್ತೈತಲ್ಲ, ಇಲ್ಲಿ ಹೋದರೆ ನಮ್ಮ ಕಾಲಭೈರವುಡು ಸಿಗ್ತಾರೆ. ಇವನು ಹೊಡೆಯೋದೇ ನಿಲ್ಲಿಸ್ತಾ ಇಲ್ವ ಮಕ್ಕೆ ಇವನು. ಸೂರ್ಯ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿಂಗೆ ಜನ್ಮಕ್ಕೆ ಹೋಗೋ. ಏನೋ ಹಿಂಗ್ ಬತ್ತೈತಾ. ಅಯ್ಯೋ, ಇಂಡಿಕೇಟರ್ ಹಾಕಿದಾನೆ ಕಣ. ಅವ್ನು ಇಂಡಿಕೇಟ್ರೇ ಕಾಣಿಸ್ತಾ ಇಲ್ಲ ನಮಗೆ. ನಾವು ಏನಪ್ಪ ಮಾಡೋದ? ಹಾಂ, ನಾವು ಚಳಿ ಗಿಳಿ ಅಂತಾರೆ. ಏನು ಕೆಳಗಡೆ ಬೆಳ್ಳೂರು ಕ್ರಾಸ್ ಕಣ. ಬೇಡ ಬಾ, ಬೆಳ್ಳೂರು ಜೀವನದಲ್ಲಿ ಯಾವತ್ತೂ ಮೇಲೆ ಹೋಗ್ಬೇಕು ಕಣ, ಕೆಳಗೆ ಹೋಗ್ಬಾರ್ದು ಲೈಫಲ್ಲಿ. ಬದ್ರೀಶ, ಸತತ 4 ವರ್ಷಗಳು ಅಲೆದಾಡಿದಂತಹ ಜಾಗ, ಹಳೆ ಲವ್ವರ್ಗಳು, ಹಳೆ ಮೇಸ್ಟ್ರುಗಳು, ಹಳೆ ಪಾಠಗಳು, ಬ್ಯಾಕ್ಲಾಗ್ಗಳು, FCDಗಳು, ಕಾಲೇಜ್ ಕ್ಯಾಂಪಸ್ಗಳು, ಕಂಪನಿಗಳು, ನಮ್ಮನ್ನು ತಿರುಗಿಯೇ ನೋಡದ ಹೆಣ್ಣು ಮಕ್ಕಳುಗಳು, ಇದೇ ನಮ್ಮ ಕಾಲೇಜುಗಳು.
ಅವತ್ತಿಗೆ ಅದು BGS IT, ಇವತ್ತು ಇದು ACU ಆದಿಚುಂಚನಗಿರಿ ಯೂನಿವರ್ಸಿಟಿ. ಅವತ್ತು ನಾವು ಓದ್ಬೇಕಾರೆ ಈ ಫ್ಲೈಓವರ್ಸ್ ಎಲ್ಲ ಇರಲಿಲ್ಲ. ನಾವು ಬಿಟ್ಟೋದ್ಮೇಲೆ ಎಲ್ಲ ಉದ್ಧಾರ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ನಮ್ಮ ಕಾಲುಗಳನ್ನ ಹೆಂಗೈತೆ. ಇದೇ ಗರ್ಲ್ಸ್ ಹಾಸ್ಟ್ಲು. ಈ ಕಡೆ ನಮ್ಮ ಹುಡುಗ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ದೃಶ್ಯ ಏನು ಮಾಡೋಕ್ಕಾಗಲ್ಲ ಕಣ್ರಿ ರೀ. ಜನ ಮಕ್ಳು ಗೀತಾರ್ರಿ, ಮಕ್ಳು ಗೀತಾರ ಕಣ್ರಿ. ಜನ ಏನು ಬ್ಲಾಗ್ ಮಾಡ್ತಾವ್ರೋ ಇದನ್ನ ಮಕ್ಕಳು ಮಾಡೋ ಕೆಲಸ ಬಿಟ್ಬಿಟ್ಟು. ಸೂರ್ಯ ನಿಂಗೆ ಒಳ್ಳೇದ ಒಳ್ಳೇದು ನಿಂಗೆ ಜನ್ಮಕ್ಕೆ ಹೋಗೋ. ಪ್ಯಾರಗಾನ್ ವಂಶ ಪರಂಪರೆಯ ಚಪ್ಪಳಿಗಳು. ಇವಾಗ ಒಂದು ಬ್ರೇಕ್ನ ಸಮಯ. ಇನ್ನೇನು ಸ್ವಲ್ಪ ಸಮಯದಲ್ಲಿ ನಮಗೆ ಎಂಪೈರ್ ಸಿಗುತ್ತೆ. ಅಲ್ಲೆಲ್ಲಾದರೂ ಅಕ್ಕಪಕ್ಕ ಕೋಲ್ಡ್ ಕಾಫಿ ಮಾಡೋ ಒಂದು ಶಾಪ್ ಇದ್ದರೆ ಒಂದು ಕೋಲ್ಡ್ ಕಾಫಿ ಕುಡ್ಕೊಂಡು ಚೆಲ್ಲಾಗೆ ನೆಕ್ಸ್ಟ್ ಡ್ರೈವ್ ಸ್ಟಾರ್ಟ್ ಮಾಡೋಣ ಅಂತಿದ್ದೀವಿ. ಏನಾಯ್ತು ಇಲ್ಲಿ ಜ್ಯೂಸ್ ಐತೆ, ವೆಜಿಟೇರಿಯನ್ ಅಂತ ಐತೆ, ಈಸಿ ಬೈಟು. ಸಿಗಲ್ವೇನೋ ಕಣೋ ಇಲ್ಲಿ ಕಾಫಿ. ಸಿಗುತ್ತೆ ಬಾರು. ಏನೋ ಅವನ ಪಾಪ ಆ ಕಡೆ ಅಂತವನೇ. ಹಾಸನ್ ಹೈವೇಲಿರೋ ಹೋಟೆಲ್ ಎಂಪೈರ್. ಸದ್ಯಕ್ಕೆ ಜನ ಸಾಗರ ಸ್ವಲ್ಪ ಕಡಿಮೆ ಇದ್ದಾರೆ. ಇವಾಗ ನಾವು ಒಳಗಡೆ ಹೋಗಬೇಕು. ಸಕ್ಕತ್ತಾಗೈತೆ ಸೀನರಿ. ವಿಡಿಯೋ ಮಾಡೋ ಜೋಶಲ್ಲಿ ಕಾರ್ನೇ ಲಾಕ್ ಮಾಡೋದು ಮರ್ತುಬಿಟ್ಟಿದ್ದೀನಿ. ಎರಡು ಕೋಲ್ಡ್ ಕಾಫಿ ತೊಗೊಂಡು ಚಿಲ್ ಮಾಡ್ಕೋತಾ ಇದ್ದೀವಿ. ಅದು ತುಂಬ ಕೋಲ್ಡ್ ಇತ್ತು, ಕುಡಿಯೋಕ್ಕಾಗಲಿಲ್ಲ. ಅದಕ್ಕೆ ಸರ್ ಪಾರ್ಸಲ್ ಮಾಡ್ಕೊಟ್ಬಿಡಿ ಅಲ್ಲಿ. 2 ಪಾರ್ಸಲ್ ಮಾಡಿಕೊಟ್ರು, ಅವನಿಗೊಂದು ನನಗೊಂದು. ಸರಿ ಓಡೋಣ ಇವಾಗ ನಾವು ಡ್ರೈವರ್ ಸೀಟಿಂದ ಪ್ಯಾಸೆಂಜರ್ ಸೀಟಿಗೆ ಬಂದ್ಬಿಟ್ವಿ. ಬದ್ರೀಶ ಗಾಡಿ ಓಡಿಸ್ತಾ ಇದ್ದಾನೆ. ಇವನೇ ಬದ್ರೀಶ, ಇವನೇ ಸುಂದರ ಸುರಸುಂದರ ಸುರಸುಂದರ. ಮತ್ತೆ ಹೊರಟ್ವಿ. ಏನೋ ಸೌಂಡ್ ಅದು? ಅದಾ ಕೊನೆಯ ಟೋಲು ಇಲ್ಲೇ ಇದೆ. ವೆಲ್ಕಮ್ ಟು DHTPL. ನಮ್ಮ ಗಾಡಿ ನಂಬರ್ ತೋರಿಸ್ತಾ KS05NR775. ಓ ಆಯ್ತು, ಹೆಂಗೈತೆ ನೋಡಿ, ಸಕ್ಕತ್ತಾಗೈತಲ್ವಾ ಇಲ್ಲೇ. ವಾ 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 ವಾ. ಏನು ಮಾಡ್ತಾಯಿದ್ರಿ? ಬದ್ರೀಶ ಅವ್ರ ಮನೆಗೆ ಫೋನ್ ಮಾಡಿ ಹೇಳ್ತಾವನೆ, ಇಷ್ಟೊತ್ತವರೆಗೂ ಹೇಳಿಲ್ಲ ಮನೆಗೆ ಬರ್ತೀವಿ ಅಂತ. ಇಟ್ಸ್ ಎ ಸರ್ಪ್ರೈಸ್. ನಾಳೆ ಬದ್ರೀಶನ್ಗೆ ಹೆಣ್ಣು ನೋಡೋಕೆ ಬಾರೋ ಅಂತ, ಹೆಣ್ಣು ನೋಡೋಕೆ ಹೋಗೋಣ ಅಂತ ಕರೆದಿದ್ರು. ಅವನಿಲ್ಲ, ಬರೋಕ್ಕಾಗಲ್ಲ ಅಂತಿದ್ದ. ಇವಾಗ ಅವರಪ್ಪ ಮನೆಗೆ ಹೋದರೆ ಮಕ್ಕ ಹೋಗಿತಾರೆ. ಇರಲಿ ನೋಡೋದ, ಇಬ್ಬರು ಬರ್ತಾ ಇದ್ದೀವಿ. ನಗ್ತಾವನೆ. ಅವರಪ್ಪ ಹೋಗಿತ್ತವ್ರು ಆಲೇ ಫೋನಲ್ಲಿ. ಸರಿ, ನಮಗೆ ಅಡುಗೆ ಮಾಡೋಕೆ ಹೇಳೋ. ಕಥೆ ಐತೆ ನೋಡಿ ಇಲ್ಲಿ. ವಾವ್, ರೊಟ್ಟಿ ಮಾಡೋಕೆ ಹೇಳೋಣ. ಹಾಂ, ರೊಟ್ಟಿ. ಆಹಾ, ಬದ್ರೀಶ್ ಅವರ ರೊಟ್ಟಿ ಚಟ್ನಿ ರೊಟ್ಟಿ ಮಾಡ್ತಾರೆ. ಹೆಂಗಿರೋದು ಬೆಳಗ್ಗೆ ರೊಟ್ಟಿ ಚಟ್ನಿ. ಬೆಳಗ್ಗೆ ರೊಟ್ಟಿ ಚಟ್ನಿ ಸಕ್ಕತ್ತಾಗಿರುತ್ತೆ. ಅದಕ್ಕೋಸ್ಕರ ಅವ್ರ ಮನೆಗೆ ಹೋಗ್ಬೇಕು. ಸರಿ, ಸಕ್ಕತ್ತಾಗೈತೆ. ಟೆನ್ 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 ಟೆನ್. ಆಹಾ, ರೊಟ್ಟಿ ಚಟ್ನಿ ತಿನ್ಕೊಂಡು ಮಲ್ಕೊಂಡ್ರೆ. ಹೆಣ್ಣಿಗೆ ಹಠ ಇರಬಾರ್ದಂತೆ, ಗಂಡಿಗೆ ಚಟ ಇರಬಾರ್ದಂತೆ. ಹೆಣ್ಣಿಗೆ ಹಠ ಇರಬಾರ್ದಂತೆ, ಗಂಡಿಗೆ ಚಟ ಇರಬಾರ್ದಂತೆ. ಮೊನ್ನೆ 4:15 ಫುಲ್ಲು ನಿದ್ದೆ ಬೇರೆ ಬರ್ತಾಯಿಲ್ಲ ಬದ್ರೀಶ. ಡಾಮಿನೋಸಲ್ಲಿ ಒಂದು ಕೋಲ್ಡ್ ಕಾಫಿ ಆರ್ಡರ್ ಮಾಡ್ಕೊಂಡು ಕೊಡಿದೆ, ಸಾಕಾದಾಗಿತ್ತು. ಇದಕ್ಕೆ ಕಣ ಶೋಕಿ ಅನ್ನೋದು. ಶೋಕಿ ಅಲ್ಲ ಕಣ್ರಿ ರೀ, ನಿದ್ದೆ ಬರ್ತಾ ಇಲ್ಲ ಬದ್ರೀಶ್. ಶೋಕಿ ಅಂತೀರಲ್ರಿ ಇದನ್ನ. ನಿದ್ದೆ ಬರ್ತಾ ಇಲ್ಲ ಅಂತ ಕಾಫಿ ಕುಡಿದ್ರೆ ನಿದ್ದೆ ಹೋಗುತ್ತೇನ್ರಿ? ಇದು ಆಕ್ಚುಲಿ ಚೆನ್ನಾಗಿರೋದು. 4:15 ಮಲ್ಕೊಳಕ್ಕಾಗಲ್ವಲ್ಲ? ನಿದ್ದೆ ಹೋಗುತ್ತೆ ಕಣ್ರಿ ಕಾಫಿ ಕುಡಿದ್ರೆ, ನಿದ್ದೆ ಬರಲ್ಲ. ಅದು ಡಾಮಿನೋಸ್ ಅಲ್ಲೇ ಬೇಕಿತ್ತ ಕೋಲ್ಡ್ ಕಾಫಿ? ಆಯ್ತು ಬಿಡಪ್ಪ, ತಪ್ಪಾಯ್ತು ಬಿಡ್ರಿ. ನೋಡಿ ಬದ್ರೀಶ್ ಹೆಂಗೆ ಪೀಕತ್ತವ್ರೆ.
ನಮಗೆ ಶೋಕಿ ಅಂತ ಹೆಂಗೆ ಪೀಕ್ ತಗೊಂಡು ಸೌಂಡ್ ನೋಡಿ ಪೀ ಎಂಬುದಾಯ್ತು. ಕೊಡ್ಸಿದ್ಮೇಲೆ ಕುಡಿದೆ ಅಂದ್ರೆ ಏನಕ್ಕಾಯ್ತದಪ್ಪ? ಬೇಡ ನಾನು ಕುಡಿಯಲ್ಲ, ನಾನು ಶೋಕಿ ಮಾಡಲ್ಲ ಅಂತ ಅನ್ಬೇಕಾಯ್ತು. ಏನಕ್ಕೆ ಹಿಂಗೆ ಪೀಕ್ತಾ ಇದೆಯಾ? ನಿಂದು ಶೋಕಿ, ಕೊಡ್ಸಿದ್ದೆ ಕುಡಿಯೋದಪ್ಪ. ಇಲ್ಲ, ನಾನು ಆ ಥರ ಅಲ್ಲ, ನಾನು ತುಂಬ ಒಳ್ಳೆ ಮನುಷ್ಯ, ನಾನು ಶೋಕಿ ಮಾಡಲ್ಲ ಅನ್ಬೇಕಾಯ್ತು. ಕೊಡ್ಸಿದ್ಮೇಲೆ ಕುಡಿಬೇಕಲ್ಲಪ್ಪ, ನಿಂಗೆ ಬೇಜಾರಾಗ್ಬಾರ್ದು ಅಂತ ಕುಡಿತಾ ಇದ್ದೀನಿ. ಇಲ್ಲ, ನಾನು ಇದು ಕೊಡಿಸ್ತೀನಿ, ವಿಷ ಕೊಡಿಸ್ತೀನಿ, ಕುಡಿತ್ಯಾ? ವಿಷ ಯಾಕೆ ಕುಡಿತಾರೆ? ವಿಷ ನಿನಗೆ. ಮಾತೇ ಇಲ್ಲ. ಏನೋ ಮಾತಾಡ್ರೋ. ಆನೆಗಳಿವೆ ಎಚ್ಚರಿಕೆ. ಗಿರಿಗರ್ಜೆ, ದರ್ಬಾರ್ ಪೇಟೆ, ಮೂವಳ, ಪಾಳ್ಗುಳಿ, ಉಳ್ಳೆಮಕ್ಕಿ, ವಾಟೆಹಳ್ಳಿ, ಕಡೆಗರ್ಜೆ. ನಡೆಯಪ್ಪ. ಇಲ್ಲಿ ನೋಡಿ, ಫುಲ್ಲು ಎಲೆಕ್ಟ್ರಿಕ್ ಫೆನ್ಸಿಂಗ್ ಹಾಕ್ಬಿಟ್ರೆ ವೈಟ್ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಎಲೆಕ್ಟ್ರಿಕ್ ಫೆನ್ಸಿಂಗ್ಗಳು ಫುಲ್ ಹಾಕೋರೆ. ಇಲ್ಲಿ ಆನೆ ಬರುತ್ತೆ ಅಂತ ಈ ತೋಟದವರು. ಇಲ್ಲಿ ನಿಧಾನಕ್ಕೆ ಹೋಗೋ. ಇಲ್ಲಿ ಎಲ್ಲ ಫುಲ್ಲು ಫೆನ್ಸಿಂಗ್ ಹಾಕೊಂಡವ್ರೆ. ಬಕ್ರವಳ್ಳಿ ಬದ್ರೀಶ ಅಂತ ಇವನ ಹೆಸರು. ಅಲ್ಲಿ ಬೋರ್ಡು ಬಕ್ರವಳ್ಳಿ ಚಂದಾಪುರ. ಒಳಗೆ ಬಂದ್ವಿ. ಲಿಟ್ರಲಿ ಇದು ಕಾಡು. ಏನೋ 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 ಲೇ. ಬಂದ್ವಿ ನೋಡಿ ಹೆಂಗೈತೆ ರೋಡು. ಹೋಗೋಕ್ಕೆ ಕಾರೇ ಹೋಗೋಕ್ಕೆ ಜಾಗ ಇಲ್ಲ. ಫುಲ್ ಎಲ್ಲ ಗಿಡಗಳೆಲ್ಲ ಹೊಂದ್ಬಿಟ್ಟೈತೆ. ನನಗೆ ಬೇರೆ ಭಯ ಆಯ್ತೈತೆ ಕಾರಿಗೆ ಎಲ್ಲಿ ಸ್ಕ್ರ್ಯಾಚ್ ಗೀಚ್ ಆಗ್ಬಿಟ್ಟೋದು ಅಂತ. ಇಲ್ಲಿ ಒಂದು ಕಾರ್ ಹೋಗೋಷ್ಟೇ ಜಾಗ ಇರೋದು. ಆ ಕಡೆಯಿಂದ ಯಾರಾದರೂ ಬತ್ತು ಅಂದರೆ ಎಷ್ಟು ದೂರ ಬ್ಯಾಕ್ ಹೋಗ್ಬೇಕೋ ಗೊತ್ತಿಲ್ಲ. 2 hours later. ಬಂದ್ವಿ ಬದ್ರೀಶ್ ಅವ್ರ ಮನೆ ಹತ್ರ. ಓಹೋ, 2 ಲೈಟ್ ಕಂಬ ವೆಲ್ಕಮ್ ಮಾಡ್ತಾವೆ. ಬದ್ರೀಶ್ ಅವರ ಮನೆ ನೋಡ್ಕೊಳ್ಳಿ ಇದೆ. ದಟ್ಟ ಕಾಡಿನಲ್ಲಿ ನೆಮ್ಮದಿಯ ಜೀವನ ಮಾಡ್ತಾ ಇರೋ ಬದ್ರೀಶ 20 ಎಕರೆ ಒಡೆಯ ಇವೆಲ್ಲ ಬಿಟ್ಬಿಟ್ಟು ಬೆಂಗಳೂರಿಗೆ ಬಂದವನೇ. ನಾನು ಕಾರ್ಪೊರೇಟ್ನ ಉದ್ಧಾರ ಮಾಡ್ತೀನಿ ಅಂತ. ಆ್ಯಂಡ್ ಇವಾಗ ನಾವು ಬದ್ರೀಶ್ ಅವರ ಮನೆಗೆ ಎಂಟ್ರಿ ಆಗ್ತಾ ಇದ್ದೀವಿ. ಏನೋ ಬದ್ರೀಶ ಈ ಥರ ಕಲ್ಕಲರ್ ಎಲೆಗಳೆಲ್ಲ ವೆಲ್ಕಮ್ ಮಾಡ್ತಾವೆ. ಬಂದರು ಆಂಟಿ ಹೊರಗಡೆ. ಬೆಳೆದ ಮರವಾಗಿ ನಿಂತಲ್ಲೇ ತಲೆವಾಗಿ ಈ ಭೂಮಿ ಮೀಟಿ ಸ್ವರ್ಗವನ್ನೇ ಮತ್ತೆ ಚಿಗುರಿಸಿದೆ. ಹಕ್ಕಿಗೆ ಮಾನಾಗಿ ಹಾರಲು ಬಲವಾಗಿ ಮಡಿಲಲ್ಲೇ ಆಗಸ ತೋರಿತು ನಿನ್ನ ಮಮತೆಗೆ ಬಲವಾಗಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.